ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸತ್ಯ, ವೇದವೇ ಸತ್ಯ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119:97 ವಚನ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟು ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಜ್ಞಾನ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟು ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನೋಡ್ರಿ, ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸತ್ಯ ವೇದವನ್ನು ಇಂಗ್ಲಿಷಿಗೆ ಅನುವಾದಿಸದ ಸಮಯದಲ್ಲಿ ಇಂಗ್ಲೆಂಡಿನ ವಿಲಿಯಂ ಟೆಂಡಲ್ ಎಲ್ಲರೂ ಬೈಬಲ್ ಓದಬೇಕೆಂಬುದಾಗಿ ಬಯಸಿದರು. ಸಂಪ್ರದಾಯದ ಪ್ರಕಾರ, ಕಾನೂನಿನ ಪ್ರಕಾರವಾಗಿ ಬೈಬಲ್ ಕೇವಲ ಬೋಧಕರ ಕೈಯಲ್ಲಿ ಮಾತ್ರ ಇರಬೇಕು. ಬೇರೆ ಯಾರ ಕೈಯಲ್ಲಾದರೂ ಇದ್ದರೆ ಅದು ಪಾಪ ಎಂಬುದಾಗಿ ತಿಳಿದುಕೊಂಡು ಬಹಳ ಸತ್ಯವೇದ ಕೇವಲ ಬೋಧಕರ ಕೈಯಲ್ಲಿ ಮಾತ್ರ ಇರುತ್ತಾ ಇತ್ತು. ಆ ಸಮಯದಲ್ಲಿ ಕ್ಷಮಾಪಣೆಯ ಚೀಟಿ, ಅಂದರೆ ನಾವು ದೇವರ ಬಳಿ ಏನಾದರೂ ತಪ್ಪು ಮಾಡಿದ್ರೆ, ದೇವರೇ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಕೇಳುತ್ತೇವೆ ಅಲ್ವಾ, ಅದನ್ನು ನೇರವಾಗಿ ನಾವು ದೇವರ ಬಳಿಯಲ್ಲಿ ಕೇಳುವ ಬದಲಾಗಿ ಒಂದು ಚೀಟಿಯಲ್ಲಿ ಬರೆದು ಅದನ್ನು ಬೋಧಕರ ಕೈಯಲ್ಲಿ ಕೊಟ್ಟು ಅದಕ್ಕೆ ಇಷ್ಟು ಹಣ ಎಂಬುದಾಗಿ ಕೊಡಬೇಕಾಗಿತ್ತು. ನೋಡ್ರಿ, ಇದರ ನಿಮಿತ್ತವಾಗಿ ಅನೇಕ ಜನರು ಸತ್ಯವನ್ನು ಅರಿಯದೆ, ದೇವರ ವಾಕ್ಯವನ್ನು ತಿಳಿಯದೆ ಇದ್ದರು. ಆದರೆ ಈ ವಿಲಿಯಂ ಟೆಂಡಲ್ ಎಂಬಂಥ ಈ ಭಕ್ತನು ಹೇಗಾದರೂ ಸಾಮಾನ್ಯ ಜನರು ಸಹ ಬೈಬಲನ್ನು ಓದಬೇಕು, ದೇವರ ವಾಕ್ಯ ಅವರಿಗೂ ಸಿಗಬೇಕೆಂಬುದಾಗಿ ಅವರು ಒಂದು ಹೊಸ ಒಡಂಬಡಿಕೆಯನ್ನು ಭಾಷಾಂತರಿಸಲು ಬಯಸಿದರು. 1524 ವರ್ಷದಲ್ಲಿ ಅವರು ಜರ್ಮನಿಗೆ ಹೋಗಿ ಮಾರ್ಟಿನ್ ಲೂಥರ್ ಅವರನ್ನ ಭೇಟಿಯಾಗಿ ಅಲ್ಲಿಯೇ ಭಾಷಾಂತರಿಸಲು ಪ್ರಾರಂಭಿಸಿದರು. ಭಾಷೆ ಗೊತ್ತಿಲ್ಲದ ಅವರು ಒಂದೇ ವರ್ಷದಲ್ಲಿ ಬಹಳ ಕಷ್ಟಪಟ್ಟು ಓದಿ 1525 ಅವರು ತಮ್ಮ ಅನುವಾದಿತ ಇಂಗ್ಲಿಷ್ ಬೈಬಲನ್ನು ಜರ್ಮನಿಯಲ್ಲಿ ಅವರು ಅದನ್ನು ಜನರಿಗೆ ಸಿಗುವ ಹಾಗೆ ಮುದ್ರಿಸಿದರು. 1526 ಇಂಗ್ಲಿಷ್ನಲ್ಲಿ ಮುದ್ರಿತವಾದ ಬೈಬಲ್ಗಳನ್ನು ಇಂಗ್ಲೆಂಡಿಗೆ ತಂದರು. ಅದನ್ನು ತಿಳಿದಂಥ ಬ್ರಿಟಿಷ್ ಸರ್ಕಾರವು ಇದು ಕ್ರೈಸ್ತ ಧರ್ಮಕ್ಕೆ ವಿರುದ್ಧವಾದದ್ದೆಂಬುದಾಗಿ ಅದನ್ನು ಸುಟ್ಟು ಹಾಕಿತು. 1528 ವಿಲಿಯಂ ಟೆಂಡಲ್ ಅವರು ಸರ್ಕಾರಕ್ಕೆ ವಿರುದ್ಧವಾದವರು, ಇವರು ಜನರನ್ನು ದಾರಿ ತಪ್ಪಿಸುತ್ತಾ ಇದ್ದಾರೆ ಎಂಬುದಾಗಿ ಅವರನ್ನು ಏನು ಮಾಡ್ತಾರಂತ ಹೇಳಿದ್ರೆ ಬಂಧಿಸಿದರು. ಬಂಧಿಸಿದ ಮೇಲೆ ಅವರನ್ನು ಜೀವಂತವಾಗಿ ಸುಡಲಾಯಿತು. ಜೀವಂತವಾಗಿ ಅವರನ್ನು ಸುಡುವಾಗ ಅವರು ಏನು ಪ್ರೇಯರ್ ಮಾಡಿದ್ರು ಗೊತ್ತಾ? ದೇವರೇ ನನ್ನನ್ನು ರಕ್ಷಿಸೆಂಬುದಾಗಿ ಪ್ರೇಯರ್ ಮಾಡಲಿಲ್ಲ. ಅವರು ಪ್ರೇಯರ್ ಮಾಡಿದರು, ಸ್ವಾಮಿ, ಅನೇಕ ಜನರು ವಾಕ್ಯ ಗೊತ್ತಿಲ್ಲ, ಬೈಬಲ್ ಅಂದರೆ ಏನು ಗೊತ್ತಿಲ್ಲ, ಬೈಬಲ್ ವಾಕ್ಯಗಳೇ ಗೊತ್ತಿಲ್ಲ. ದೇವರೇ, ಇಂಗ್ಲೆಂಡ್ ಸರ್ಕಾರದ ಕಣ್ಗಳನ್ನು ತೆರೆಯಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮರಣವನ್ನು ಹೊಂದಿದರು, ರಕ್ತ ಸಾಕ್ಷಿಯಾದರು. ಅವರು ಮರಣದ 3 ವರ್ಷಗಳ ನಂತರ ಸ್ತೋತ್ರ ಇಂಗ್ಲೆಂಡಿನ ರಾಜ ಹೆನ್ರಿ ಎಂಬಂಥ 8ನೇ ರಾಜ ಅವನು ಬೈಬಲನ್ನು ಭಾಷಾಂತರ ಮಾಡಿದ್ದನ್ನು ಎಲ್ಲರೂ ಓದಬಹುದು ಎಂಬಂಥ ಒಂದು ಕಾನೂನನ್ನು ಸ್ತೋತ್ರ ತಂದನು. ನೋಡ್ರಿ, ಅವತ್ತು ವಿಲಿಯಂ ಟೆಂಡಲ್ನ ಪ್ರಾರ್ಥನೆ, ವಿಲಿಯಂ ಟೆಂಡಲ್ ಅವರ ಆ ಭಾಷಾಂತರಕ್ಕಾಗಿ ಎಷ್ಟೋ ವರ್ಷಗಳ ತೆಗೆದುಕೊಂಡು ಮಾಡಿದ್ದು ಒಂದು ಸಾರಿ ಆದರೂ ಪ್ರಯೋಜನವಾಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಕೈಯಲ್ಲಿ ಬೈಬಲ್ ಇದೆ, ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ಸ್ತೋತ್ರ. ಆದರೆ ಆ ಬೈಬಲ್ ನಮ್ಮ ಕೈಯಲ್ಲಿ ಬರುವುದಕ್ಕೆ ಪ್ರತಿಯೊಬ್ಬರು ಓದಬೇಕೆಂಬಂಥ ಆ ಮನೋಭಾವದಿಂದ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಕಷ್ಟಪಟ್ಟಿದ್ದಾರೆ. ಆದುದರಿಂದ ದೇವರ ವಾಕ್ಯವನ್ನು ಲಘುವಾಗಿ ಪರಿಗಣಿಸಬೇಡ್ರಿ, ಅಸಡ್ಡೆಯಾಗಿ ಪರಿಗಣಿಸಬೇಡ್ರಿ. ಬೈಬಲ್ ಹೇಳ್ತದೆ, ಒಂದು ಸಮಯ ಬರ್ತದಂತೆ, ಅದು ಆಹಾರದ ಕ್ಷಾಮವಲ್ಲ. ಸ್ತೋತ್ರ,
ಸ್ತೋತ್ರ. ಅದು ಬೇರೆ ಯಾವುದೇ ವಿಧವಾದಂಥ ಕ್ಷಾಮವಲ್ಲ. ಒಂದು ಬರಗಾಲ ಬರುತ್ತೆ, ಯಾವುದು ಗೊತ್ತಾ? ಅದು ದೇವರ ವಾಕ್ಯಕ್ಕೆ ಇರುವಂಥ ಬರಗಾಲ. ಪ್ರೀತಿ ಉಳ್ಳಂಥ ದೇವಜನರೇ, ಇವತ್ತು ದೇವರ ವಾಕ್ಯ ಓದೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ದೇವರ ವಾಕ್ಯವನ್ನು ಮಾನಿಸೋಣ. ಸತ್ಯವೇದವೇ ಸತ್ಯವಾಗಿದೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನೀನು ಒಳ್ಳೆಯ ದೇವರು. ಅಪ್ಪ ನೀವು ನಮಗೆ ಕೊಡಲ್ಪಟ್ಟಂಥ ವಚನಗಳಿಗಾಗಿ, ವಾಕ್ಯಕ್ಕಾಗಿ, ಬೈಬಲ್ಗಾಗಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ. ವಿಶೇಷವಾಗಿ ನಮ್ಮ ಕಣ್ಗಳೂ ತೆರೆಯಲ್ಪಡಲಪ್ಪ. ಎಷ್ಟೋ ಪ್ರಯಾಸ ಇದರ ಹಿಂದೆ ಇದೆ ಎಂಬುದಾಗಿ ತಿಳಿದು ಅಸಡ್ಡೆ ಮಾಡದೆ ಸ್ವಾಮಿ, ನಿನ್ನ ವಾಕ್ಯವನ್ನು ಮಾನಿಸುವಂತೆ, ನಿನ್ನ ವಾಕ್ಯವನ್ನು ಓದುವಂತೆ, ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಕೃಪೆ ತೋರಿಸ್ರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ಆಳ್ವಿಕೆ ಮಾಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಸತ್ಯ ವೇದವನ್ನು ಓದ್ರಿ, ಸತ್ಯ ವೇದವನ್ನು ಮಾನಿಸ್ರಿ. ದೇವರ ವಾಕ್ಯ ನಮ್ಮ ಕೈಗಳಲ್ಲಿ ಇರುವುದು, ನಮ್ಮ ಕೈಗಳಲ್ಲಿ ಸತ್ಯ ವೇದ ಇರುವುದು ಭಾಗ್ಯಕರವಾದ ಸಂಗತಿ. ಆ ವಾಕ್ಯಗಳನ್ನು ಓದಿ ಅದರ ಪ್ರಕಾರ ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.